ನಿಮ್ಗೆ ಸರ ಸಿಕ್ತಾ ಅಥವಾ ಸಿಗ್ಲಿಲ್ವಾ? ಮಹಾರಾಜ್ರೆ, ನನಗ್ ನೆನ್ಪಿರೋ ಪ್ರಕಾರ ನಾನು ಸರನ ಅಲ್ಲೇ ಎಲ್ಲೋ ಮೇಲ್ಗಡೆ ಇಟ್ಟಿದ್ದೆ. ಮೇಲಲ್ಲ ಮಹಾರಾಣಿ, ನಾವು ಕೋಣೆಯ ಇಡೀ ಮೂಲೆ ಮೂಲೆ ಎಲ್ಲ ಹುಡುಕಿ ಆಯ್ತು. ಆದರೆ ನಿಮ್ಮ ಹಾರ ಮಾತ್ರ ಎಲ್ಲಿ ಅಂತ ಕಾಣುತ್ತಿಲ್ಲ. ಕಿರಿಯ ಮಹಾರಾಣಿ, ನೀವು ಈ ಕೆಲಸವನ್ನು ನಿಮ್ಮ ದಾಸಿಯಿಂದ ಮಾಡಿಸಬಹುದು, ಆದರೆ ನಾವೇ ಏಕೆ? ಮಹಾರಾಜ್ರೆ, ನನಗ್ ಚೆನ್ನಾಗ್ ಗೊತ್ತಿದೆ ನನ್ ಕೆಲ್ಸ ಮಾಡ್ಕೊಡೋದ್ರಲ್ಲಿ ನಿಮ್ಗೆ ತುಂಬಾ ಪ್ರಸನ್ನತೆ ಸಿಗುತ್ತೆ ಅಂತ. ಹೀಗೆಂದು ನಾವು ಯಾವಾಗ ಹೇಳಿದ್ದೇವೆ? ಮಹಾರಾಜ್ರೆ, ಭಾವನೆಗಳಿಗೆ ಶಬ್ದದ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕಣ್ಣುಗಳಲ್ಲಿ ನನ್ ಬಗ್ಗೆ ಇರೋ ಪ್ರೀತಿ ನನಗ್ ಕಾಣಿಸುತ್ತೆ. ನೀವು ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಲ್ವಾ? ಅದಂತೂ ಇದೆ. ಅಯ್ಯೋ, ಈಗ ನೆನ್ಪಾಯ್ತು. ಸರಾನ ನಾನು ಇಲ್ಲಿ ಇಟ್ಟೇ ಇಲ್ಲ. ಸ್ನಾನಗೃಹದಲ್ಲಿ ಸ್ನಾನ ಆದ ನಂತರ ಅಲ್ಲೇ ಇಟ್ಬಿಟ್ಟಿದ್ದೆ. ನಾನು ಈಗ್ಲೇ ತಗೊಂಡ್ ಬರ್ತೀನಿ. ನಾನು ಈಗ್ಲೇ ಬಂದೆ. ಕಿರಿಯ ಮಹಾರಾಣಿ ಅವರೇ, ಈಗ್ಲೇ ಬರ್ತೀನಿ ರೀ. ಅರೆ, ನಮಗೆ ಸಹಾಯವಾದರೂ ಮಾಡಿ, ನಾವು ಕೆಳಗಿಳಿಯಲು. ಏನಾಯ್ತು ಮಹಾರಾಜ? ಪ್ರೀತಿಯಲ್ಲಿ ಸ್ವಲ್ಪ ಕಷ್ಟ ಆಗೋದ್ ಸಹಜನೇ ಅಲ್ವಾ? ಪ್ರೀತಿಯಲ್ಲಿ ಕಷ್ಟವಂತೂ ಆಗುತ್ತದೆ, ನಿಮ್ಮ ಪ್ರೀತಿಯಲ್ಲಿ ಆದಂತೆ. ಅಂದರೆ ನೀವು ನಮ್ಮ ಸಿಂಹಾಸನವನ್ನು ತಿರುಗಿಸಿದಂತೆ. ಗೊತ್ತಿಲ್ಲ ನಿಮಗೇನೋ ಆನಂದ ದೊರಕಿತ್ತು, ಆದರೆ ಬೇರೆಯವರ ಸುಖ ನೆಮ್ಮದಿ ಹೋಯ್ತಲ್ಲವೇ? ಅದು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತಿತ್ತು? ಏನಂದ್ರೆ ಪಂಡಿತ ರಾಮಕೃಷ್ಣ ಎಲ್ಲವನ್ನ ಸರಿ ಮಾಡ್ತಾರೆ. ಹೌದೇ? ಪಂಡಿತ ರಾಮಕೃಷ್ಣರ ಮೇಲೆ ಇಷ್ಟೊಂದು ಭರವಸೆ ಯಾಕೆ ನಿಮ್ಗಿಲ್ವಾ? ನೀವು ನಿಮ್ಮ ಮೀಸೆ ವಿಚಾರನ್ ಕೂಡ ಅವನ ಹತ್ರನೇ ಕೇಳ್ತೀರಾ? ಹೌದು, ಆದರೆ ಈ ವಿಷಯದಲ್ಲಿ ನೀವು ಸ್ವಲ್ಪ ವ್ಯಾವಹಾರಿಕವಾಗಬೇಕು. ಪಂಡಿತ ರಾಮಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನು, ಭಗವಂತನೇನಲ್ಲ. ಬಹುಶಃ ಅವರು ಕೂಡ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ಆ ಸಮಸ್ಯೆಯಿಂದ ಆಚೆ ಬರಲು ಸಾಧ್ಯವಾಗದೇ ಇರಬಹುದು. ಸಾಧ್ಯನೇ ಇಲ್ಲ. ಪಂಡಿತ ರಾಮಕೃಷ್ಣ ಯಾವತ್ತೂ ಸಿಕ್ಕಾಕೊಳ್ಳೋದೇ ಇಲ್ಲ. ಅವ್ರ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ಎಲ್ಲ ಸಮಸ್ಯೆಗೂ ಪರಿಹಾರ ನಾವು ನಂಬುವುದಿಲ್ಲ. ಷರತ್ ಹಾಕ್ತೀರಾ? ಷರತ್ತು ಹಾಕುತ್ತೇವೆ ನಾವು. ಬಹುಶಃ ಪಂಡಿತ ರಾಮಕೃಷ್ಣ ಅಂತಹ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಸಿಲುಕಿಕೊಳ್ಳುತ್ತಾರೆ. ಅದರಿಂದ ಆಚೆ ಬರುವುದು ಅಸಾಧ್ಯವಾಗಿರುತ್ತದೆ. ಶಾರದಾ, ಇವತ್ತು ನಿಮಗೆ ಇಷ್ಟ ಆಗೋ ಪಲ್ಯ ಮಾಡಿದೀನಿ. ಓ ಹೌದಾ? ಯಾವ ಪಲ್ಯ ಮಾಡಿದ್ಯಾ? ಹಾಗಲ್ಕಾಯಿ. ಏನೋ? ಅಯ್ಯೋ, ಕಹಿ ಹಾಗಲ್ಕಾಯಿ ನನಗೇನ್ ಇಷ್ಟ. ನಿನಗೆ ಯಾವಾಗ ಹೇಳಿದ ಅದಿಷ್ಟ ಅಂತ? ಒಂದು ತುಂಡನ್ನ ಗಂಟ್ಲಲ್ಲಿ ಇಳಿಸೋಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೀನೇ ಹೇಳಿದ್ದೆ ಅಲ್ವಾ, ಮನುಷ್ಯನಿಗೆ ಹಸಿವು ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದಾಗ ಅವನಿಗೆ ಹಾಗಲ್ಕಾಯಿ ಕೂಡ ಮೃಷ್ಟಾನ್ನ ತರ ಸ್ವಾದಿಷ್ಟ ಅನ್ಸುತ್ತೆ ಅಂತ. ನಿನಗೆ ಯಾವಾಗ ಸಿಕ್ಕಾಪಟ್ಟೆ ಹಸಿವಾಗುತ್ತೋ ಆಗ ಇದು ಕೂಡ ನಿನಗೆ ಮೃಷ್ಟಾನ್ನ ತರ ಸ್ವಾದಿಷ್ಟ ಅಂತಾನೆ ಅನ್ಸುತ್ತೆ ಅಷ್ಟೇ. ತುಂಬಾ ದೊಡ್ಡ ಬುದ್ಧಿವಂತೆ ನೀನು. ಎತ್ಕೋ. ಏನ್ನ? ನಿನಗೆ ತುಂಬಾ ಇಷ್ಟ ಆಗೋ ಪಲ್ಯದ ಬುತ್ತಿ ತಗೋ. ಈ ಶಾರದಾ ಬೇರೆ ಹಾಗಲ್ಕಾಯಿ ಪಲ್ಯ ಮಾಡ್ಕೊಟ್ಟಿದ್ದಾಳೆ. ಈ ಅಮ್ಮ ಲಾಠಿ ಹಿಡ್ಕೊಂಡು ಆಂದೋಲನ ಮಾಡ್ತಾನೆ ಇರ್ತಾರೆ. ಏನಾಯ್ತಮ್ಮ, ಇನ್ನೊಂದ್ ಕನ್ಸ್ ಕಂಡ್ರಾ? ಬರ್ತಾ ಇದ್ದಾನೆ. ಏನು ಕನ್ಸ? ಕನ್ಸಲ್ಲಿರೋನು ಬರ್ತಾ ಇದ್ದಾನೆ. ಅಮ್ಮ ಹೇಳ್ತಿದ್ದಾರೆ ಅವರು ಮಂಗ್ಲಿ ಸತ್ತಯ್ಯನ ಬರೋಕ್ ಹೇಳಿದಾರಂತೆ. ಮಂಗ್ಲಿ ಸತ್ತಯ್ಯ ರಾಜಕ್ಷೌರಿಕ. ಅವನು ಬೀಳೋ ಕನ್ಸ್ಗಳೆಲ್ಲ ನಿಜ ಆಗ್ಬಿಡುತ್ತಂತೆ, ಹಾಗಂತ ಎಲ್ರೂ ಹೇಳ್ತಾರೆ. ಹಾ ಸತ್ಯ, ನಾನು ಕೂಡ ಕೇಳಿದ್ದೀನಿ. ಆದ್ರೆ ಅವ್ರು ಇಲ್ಲಿಗೆ ಕರ್ದಿದ್ದೀರಾ? ನನಗನ್ನಿಸ್ತಿದೆ ಅಮ್ಮನ ದೇಹದೊಳಗೆ ಯಾವ್ದೋ ಮಗುನ ಆತ್ಮ ಸೇರ್ಕೊಂಡಿದೆ ಅಂತ. ನೋಡು ಯಾವ ತರ ಮಗು ತರ ಆಡ್ತಿದ್ದಾರೆ. ಹೋಗು, ನಿನಗೇನು ಅರ್ಥನೇ ಆಗಲ್ಲ. ಏನು? ಅಮ್ಮನಿಗೆ ಮೊಮ್ಮಗ ಬೇಕಂತೆ. ನನ್ಗೂ ತುತ್ತುದಾಗಿರೋ ತಂಗಿ ತಮ್ಮ ಬೇಕು. ಹೌದಾ? ನಿನಗೂ ತಂಗಿ ತಮ್ಮ ಬೇಕಾ? ಇಲ್ಬಾ. ನಿಲ್ಲಿಸ್ತೀರಾ ನಿಮ್ಗಳ ನಾಟಕ? ಸರಿಯಾದ ಸಮಯಕ್ಕೆ ಅರಮನೆಗೆ ಹೋಗ್ಲಿಲ್ಲ ಅಂದ್ರೆ ಮಹಾರಾಜರು ನನಗೆ ಶಿಕ್ಷೆ ಕೊಡ್ತಾರೆ. ಆಗ ಮಗುಗೆ ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಹೇಗ್ ಮಾಡೋದು? ಮಗು ಬೇಕು. ಮೂರ್ಖ. ನಾನ್ ಹೇಳ್ತಿಲ್ಲ, ಅಮ್ಮ ಹೇಳ್ತಿದ್ದಾರೆ. ಮೂರ್ಖ, ನೀನ್ ನನಗೆ ಹೇಳ್ಕೊಡ್ತೀಯಾ? ಯಾವಾಗ ದರ್ಬಾರಿಗೆ ಹೋದ್ರು ಜೊತೆಲಿ ಒಂದ್ ಸಮಸ್ಯೆನ ತಂದೆ ತರ್ತೀಯ. ಅದಕ್ಕೇನೆ ಮಂಗ್ಲಿ ಸತ್ತಯ್ಯನ ಬರಕ್ ಹೇಳಿದೀನಿ. ಅವನ್ ಬಂದು ಭವಿಷ್ಯವಾಣಿ ಹೇಳ್ತಾನೆ, ಮೊಮ್ಮಗ ಯಾವಾಗ ಹುಡ್ತಾನೆ ಅಂತ. ಅವನ್ನ ಭೇಟಿಯಾಗಿ ಆಮೇಲೆ ದರ್ಬಾರಿಗೆ ಹೋಗು. ಅಯ್ಯೋ ಅಮ್ಮ, ನೀನ್ ಸ್ವಲ್ಪ ಕೇಳಿಸ್ಕೊ.
ಅಯ್ಯೋ ಅಮ್ಮ ನೀನ್ ಅಯ್ಯೋ ಸ್ವಚ್ಛ ಮಾಡ್ಬಿಡ್ತೀನಿ. ಅಮ್ಮವರೇ ಪ್ರಣಾಮಗಳು. ನೀವು ನನ್ನ ಕರೆದ್ರಿ, ಅದಕ್ಕೆ ನಾನು ಉಪಸ್ಥಿತನಾಗ್ಬಿಟ್ಟೆ. ಅಮ್ಮ ಹೇಳ್ತಿದ್ದಾರೆ ನೀವಿಲ್ ಬಂದು ಕೂತ್ಕೋಬೇಕಂತೆ. ಸ್ವಚ್ಛ ಮಾಡ್ಬಿಡ್ತೀನಿ. ಹೇಳಿ ಅಮ್ಮವ್ರೆ, ಯಾರ ದಾಡಿನ ಸ್ವಚ್ಛ ಮಾಡ್ಬೇಕು? ಇವ್ರ ದಾಡಿ ಮೊದ್ಲಿಂದಾನು ಸ್ವಚ್ಛವಾಗಿದೆ. ಮತ್ತೆ ನಿಮ್ಮಿಬ್ಬರಿಗಂತೂ ಇಲ್ವೇ ಇಲ್ಲ. ಮತ್ತೆ ಇವನಿಗಂತೂ ಬೆಳ್ದೇ ಇಲ್ಲ. ಮತ್ತೆ ಇನ್ನೇನ್ ಸ್ವಚ್ಛ ಮಾಡ್ಬೇಕು ಅಮ್ಮ? ಅಮ್ಮನಿಗೆ ಮಗು ಬೇಕು. ಅವ್ರು ಅನ್ಕೊಂಡಿದ್ದಾರೆ ನೀವು ನಮಗೆ ಹೇಳ್ತೀರಾ ಅಂತ. ಯಾರು, ನಾನಾ? ಹೇಗೆ? ಅವ್ರು ಅನ್ಕೊಂಡಿದ್ದಾರೆ ನೀವು ನಮಗ್ ಹೇಳ್ತೀರಾ ನಿಮಗ್ ಯಾವಾಗ ಕನ್ಸ್ ಬರುತ್ತೆ, ಮತ್ತೆ ನೀವು ಇದನ್ನು ಹೇಳ್ತೀರಾ ನಮ್ಮ ಮನೆಗ್ ಮಗು ಯಾವಾಗ ಬರುತ್ತೆ ಅಂತ. ಅಮ್ಮ, ನನಗ್ ಯಾವ್ದೇ ಕನ್ಸು ಬಂದ್ರು ಅದು ಸತ್ಯ ಆಗ್ಬಿಡುತ್ತೆ. ಆದ್ರೆ ಇದರ ಮೇಲೆ ನನಗೆ ಯಾವುದೇ ನಿಯಂತ್ರಣ ಇಲ್ಲ ಅಮ್ಮ. ಗೊತ್ತಿಲ್ಲ ಕನಸು ಯಾವಾಗ ಬರುತ್ತೋ ಯಾವಾಗ ಬರಲ್ವೋ ಅಂತ. ಅಷ್ಟೇ ಅಲ್ಲಮ್ಮ, ಕನಸು ಯಾವಾಗ ಬೇಕಾದ್ರೂ ಬರ್ಬೋದು, ಮತ್ ಏನ್ ಬೇಕಾದ್ರೂ ಬರ್ಬೋದು. ಆದ್ರೆ ನಾನು ಅದನ್ನ ಹೊರಗಡೆ ಹೇಳೋದಿಲ್ಲ ಅಮ್ಮ. ಈ ಮಾತನ್ನ ಅಮ್ಮನಿಗೆ ನಾನು ಕೂಡ ಹೇಳೋ ಪ್ರಯತ್ನ ಪಡ್ತಿದ್ದೀನಿ. ನೀವ್ ಯಾವುದೇ ಭವಿಷ್ಯವಾಣಿ ಹೇಳೋರಲ್ಲ ಅಂತ. ಆದ್ರೂ ಕೂಡ ನಮ್ ಬಗ್ಗೆ ಏನಾದ್ರೂ ಕನ್ಸ್ ಬಂದ್ರೆ ದಯವಿಟ್ಟು ತಿಳಿಸಿ, ಸರಿನಾ? ಖಂಡಿತ ನನ್ಗೆ ಯಾವ್ದೇ ಕನಸು ಬಂದ್ರು ನಾನು ಬಂದು ಹೇಳ್ಬಿಡ್ತೀನಿ. ಸ್ವಚ್ಛ ಮಾಡ್ಬಿಡ್ತೀನಿ. ಹಾ ಸ್ವಚ್ಛ ಮಾಡ್ಬಿಡಿ, ಹೊರಡಿ. ಅಮ್ಮ, ಯಾವಾಗ ನಮ್ ಮನೆಗೆ ಮಗು ಬರ್ಬೇಕು ಅಂತ ಇರುತ್ತೋ ಅವಾಗ ಬರುತ್ತೆ. ಈಗ ನನಗೆ ತಡ ಆಗ್ತಿದೆ ದರ್ಬಾರಿಗೆ ಹೋಗೋದಕ್ಕೆ. ನಾನೇನ್ ಹೊರಡ್ತೀನಿ. ಎತ್ಕೋ. ಏನನ್ನ? ನೀನ್ ಊಟದ ಬುತ್ತಿ ಎತ್ಕೊಂಡು ದರ್ಬಾರ್ ಕಡೆಗೆ ಹೊರಡು. ಹಾ ಸರಿ. ಆ ಹಾಗಲ್ಕಾಯಿ ಪಲ್ಯ ಜೊತೆ. ನೋಡಿದ್ರ ಗುರುಗಳೇ, ಆ ಸೇವಕ ಹೇಗೆ ಆ ದುಷ್ಟ ಪಂಡಿತನ ಆಸನವನ್ನು ಒರೆಸ್ತಾ ಇದ್ದಾನೆ. ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ಮ ಆಸನವನ್ನ ಒರೆಸೋದಿಕ್ಕೆ ಯಾರು ಇರೋದಿಲ್ಲ ಗುರುಗಳೇ. ಗುರುಗಳೇ, ಹೀಗೆ ನಡೀತಾ ಇದ್ರೆ ಆ ದಿನ ದೂರ ಇಲ್ಲ. ಯಾವಾಗ? ಇವನಿದ್ದಾನಲ್ಲ, ಇವನನ್ನ ಈ ದರ್ಬಾರ್ನಿಂದಾನೆ ಹೊರಗಡೆ ನಿಷೇಧ ಮಾಡಿಸ್ಬಿಡ್ತಾನೆ. ಇವನಿಂದ ನಾನು ಸನ್ಯಾಸತ್ವ ತಗೊಳ್ಳೋಂಥ ಪರಿಸ್ಥಿತಿ ಬಂದರೂ ಬರಬಹುದು. ಏನು ಹೇಳೋಂಥ ಅಗತ್ಯ ಇಲ್ಲ ನನಗೆ, ನನಗೆಲ್ಲ ಗೊತ್ತಿದೆ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ್ ರಾಮಕೃಷ್ಣ. ಮಹಾರಾಜ್ರೆ, ಪಂಡಿತ ರಾಮಕೃಷ್ಣನಿಗೆ ಕಾಯುವಂಥದ್ದು ವ್ಯರ್ಥ ಮಹಾರಾಜ್ರೆ. ಅವನಿಗೆ ಸಮಯದ ಮಹತ್ವ ತಿಳಿಬೇಕಾಗಿದೆ ಮಹಾರಾಜರೇ. ಪ್ರತಿದಿನ ಹೀಗೆ ಆಗುತ್ತೆ ಮಹಾರಾಜ. ಪಂಡಿತ ರಾಮಕೃಷ್ಣ ಯಾವುದಾದ್ರೂ ಒಂದು ಕಾರಣವನ್ನ ಇಟ್ಕೊಂಡು ದರ್ಬಾರಿಗೆ ನಿಧಾನವಾಗಿ ಬರುವಂಥದ್ದು ಅಭ್ಯಾಸ ಆಗೋಗಿದೆ. ಹಾಗೇನು ಇಲ್ಲ ಆಚಾರ್ಯರೇ. ನನ್ಗನ್ಸುತ್ತೆ ಪಂಡಿತ ರಾಮಕೃಷ್ಣ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿರ್ಬೋದು. ಇನ್ನೇನ್ ಬಂದ್ಬಿಡ್ಬೋದು. ಹೌದಾ? ಸ್ವಲ್ಪ ಧೈರ್ಯದಿಂದಿರಿ ಆಚಾರ್ಯರೇ. ದರ್ಬಾರ್ಗಿಂತ ಅಧಿಕವಾಗಿ ಮಹತ್ವವಾದ ಕಾರ್ಯ ಇನ್ನೊಂದಿರುತ್ತಾ ಹೇಳಿ ಮಹಾರಾಜ್ರೆ. ನನ್ನ ಪ್ರಕಾರವಾಗಿ ಹೇಳೋದಾದ್ರೆ ದರ್ಬಾರ್ನ ಶುರು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲ ಗುರುಗಳೇ, ಹಾಗೆ ನಡೆಯುವುದಿಲ್ಲ. ಪಂಡಿತ ರಾಮಕೃಷ್ಣರಿಗೆ ಎಚ್ಚರಿಕೆ ನೀಡಲಾಗುವುದು. ಅಕಸ್ಮಾತ್ ಇನ್ನು ಮುಂದೆ ಅವರು ರಾಜ ದರ್ಬಾರಿಗೆ ವಿಳಂಬವಾಗಿ ಬಂದರೆ ಅವರಿಗೆ ಪ್ರವೇಶ ಸಿಗುವುದಿಲ್ಲ.
ಮತ್ತೆ ಮಹಾರಾಜ್ರೆ, ಮಹಾರಾಜರು ಕಾಯುವಂತ ಕೆಲಸ ಮಾಡಿರೋದಕ್ಕೆ ಶಿಕ್ಷೆ ಅವನಿಗೆ ಖಂಡಿತ ಸಿಗಲೇಬೇಕು. ಪ್ರಣಾಮಗಳು ಮಹಾಪ್ರಭು. ದಯಮಾಡಿಸಿ ಪಂಡಿತ ರಾಮಕೃಷ್ಣ ಅವರೇ, ದಯಮಾಡಿಸಿ. ಪಂಡಿತ ರಾಮಕೃಷ್ಣ, ವಿಳಂಬವಾಗಿ ಬರಲು ಕಾರಣವೇನು? ಕ್ಷಮಿಸಿ ಮಹಾಪ್ರಭು, ನಿಮಗಿದ್ರ ಬಗ್ಗೆ ಗೊತ್ತೇ ಇದೆ. ಯಾವ ತರ ರಾಜಹಠ ಇರುತ್ತೋ, ಯಾವ ತರ ಬಾಲಹಠ ಇರುತ್ತೋ, ಸ್ತ್ರೀಹಠ ಇರುತ್ತೋ, ಅದೇ ತರ ನಮ್ಮನೇಲೂ ಅಮ್ಮ ಹಠ ಅಂತಿದೆ. ಸ್ಪಷ್ಟ ಶಬ್ದಗಳಲ್ಲಿ ಹೇಳಿ ಪಂಡಿತ ರಾಮಕೃಷ್ಣ. ಏನ್ ಹೇಳಿ ಮಹಾಪ್ರಭು, ಅಮ್ಮ ಏನಾದ್ರೂ ಒಂದು ಹಠ ಹಿಡ್ಕೊಂಡ್ರೆ ಬೇರೆ ಯಾರ ಮಾತು ಕೇಳೋದಿಲ್ಲ. ಆದ್ರೆ ಅವ್ರಿವತ್ತೊಂದು ಹಠ ಹಿಡ್ಕೊಂಡಿದ್ದಾರೆ, ಅವ್ರಿಗೊಂದು ಮಗು ಬೇಕಂತೆ. ಮಗುನಾ? ಶಿವ 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 ಶಿವ, ನಾಚಿಕೆ ಆಗೋದಿಲ್ವ ನಿಂಗೆ? ಈಗ ಹೇಳಿ, ನಿಮ್ಮ ತಾಯಿಗೆ ನಿನ್ನ ಬಿಟ್ಟು ಇನ್ನೊಂದು ಮಗು ಬೇಕಾಗಿದೆ, ಅಪಹರಣ ಮಾಡ್ಕೊಂಡು ಬರ್ತೀರಾ? ಅಯ್ಯೋ ಇಲ್ಲ 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 ಆಚಾರ್ಯರೇ, ನೀವೇನ್ ಹೇಳ್ತಿದ್ದೀರಾ? ಶಿವ 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 ಶಿವ, ಮಗು ಅಂತಂದ್ರೆ ಅವರ ಮೊಮ್ಮಗ, ನನ್ನ ಪುತ್ರ. ಮೊಮ್ಮಗ? ಅದ್ಭುತ ಪಂಡಿತ ರಾಮಕೃಷ್ಣ, ಅಮ್ಮನ ವಿಚಾರ ಅದ್ಭುತವಾಗಿದೆ. ಹೌದು ಮಹಾಪ್ರಭು, ಈಗ ನೀವೇ ಹೇಳಿ, ಮಗು ಅಂತೂ ಆಕಾಶದಿಂದ ಉದುರೋದಿಲ್ಲ ಅಲ್ವಾ? ಹೌದು ಮಹಾಪ್ರಭು, ಅವರು ಮಂಗ್ಲಿ ಸತಾಯನ ಕೂಡ ಮನೆ ಕರ್ಸಿದ್ರು. ಮಂಗ್ಲಿ ಸತಾಯನ ಹೇಳ್ತಾನಂತೆ ಮನೆಗೆ ಯಾವಾಗ ಮಗು ಬರುತ್ತೆ ಅಂತ. ಅವ್ನ್ ಮೊದ್ಲು ಕನ್ಸ್ ಕಾಣ್ತಾನಂತೆ, ಆಮೇಲೆ ಹೇಳ್ತಾನಂತೆ. ನಾವು ಮಂಗಳಿ ಸತ್ತಯ್ಯನವರ ಬಗ್ಗೆ ಕೇಳಿದ್ದೇವೆ. ಅವರು ಏನು ಸ್ವಪ್ನ ಕಾಣುತ್ತಾರೋ ಅದು ನಿಜವಾಗುತ್ತದೆ ಅಂತೆ. ಮಹಾಪ್ರಭು, ಇದಂತೂ ಆಕಸ್ಮಿಕವಾಗಿ ಕೂಡ ಆಗ್ಬೋದಲ್ವಾ? ಅಂದ್ರೂ ಕೂಡ ಅದೆಲ್ಲ ಹೇಗಾಗೋಕ್ ಸಾಧ್ಯ? ಇಲ್ಲೋಡಿ ಮಹಾರಾಜ್ರೆ, ಇಲ್ಲೋಡಿ, ಇವನ್ ಸ್ವಭಾವನೇ ಹೀಗಾಗೋಗಿದೆ. ಪ್ರತಿಯೊಂದನ್ನು ಸಂದೇಹ ಪೂರ್ವಕವಾಗೇ ನೋಡ್ತಾನೆ ಇವನು. ಮಹಾರಾಜ್ರೆ, ಇವನು ನಮ್ಮ ಹಾಗೆ ವಿಶಾಲ ಹೃದಯದವನಾಗಬೇಕು, ನಮ್ಮ ರೀತಿ ತೂಕದ ವ್ಯಕ್ತಿತ್ವ ಹೊಂದಿರಬೇಕು. ಮತ್ತೆ ಇದು ಕೂಡ ಆಗಿರುತ್ತೆ, ಈ ಮಂಗ್ಲಿ ಸತಯ್ಯನಿಗೆ ಪೂರ್ವಜನ್ಮದ ಫಲ ಕೂಡ ಸಿಕ್ಕಿರುತ್ತೆ. ಅವರಿಗೆ ವರದಾನ ಸಿಕ್ಕಿರಬಹುದು, ಅವ್ರು ನೋಡುವಂತಹ ಒಂದು ಸ್ವಪ್ನ ಸತ್ಯವಾಗುವಂತದ್ದು. ಹೌದು ಆಚಾರ್ಯರೇ, ನೀವು ಸತ್ಯನೇ ಹೇಳ್ತಿದ್ದೀರಾ. ಅದು ಕೂಡ ಇದೇ ತರ ಅಲ್ವಾ? ಯಾವ ತರ ನೀವು ಈಶ್ವರನ ಎದುರುಗಡೆ ಕೂತ್ಕೊಂಡು ಮಾತಾಡ್ತೀರಲ್ವಾ, ಅದ್ಯಾಕೆ? ನಾವು ಯೋಚನೆ ಮಾಡುತ್ತಿದ್ದೆವು, ನಾವು ಮುಂದಿನ ಬಾರಿ ಮಂಗಳಿ ಸತ್ತಯ್ಯನವರನ್ನು ಭೇಟಿಯಾದಾಗ ಕೇಳಬೇಕು ಅವರ ಸ್ವಪ್ನಗಳ ಬಗ್ಗೆ. ಮನೆ ಹೇಳಿ ಗುರುಗಳೇ. ಮಂಗ್ಲಿ ಸತಯ್ಯನಿಗೆ ನಮ್ಮ ಮನೆಗೆ ಬರೋದಕ್ಕೆ ಒಂದು ಆಮಂತ್ರಣ ಕೊಡೋ ಹೋಗು ಬೇಗ. ಆಗ್ಲಿ ಗುರುಗಳೇ. ಈಗ ಸಿಕ್ಕಾಕೋತಾನೆ ಪಂಡಿತ ರಾಮಕೃಷ್ಣ, ಅದರ ಜೊತೆಗೆ ನಡೆಯುತ್ತೆ. ಇವನು ಸಹ ಕನಸಿನಲ್ಲೂ ಊಹೆ ಮಾಡಿರಲ್ಲ. ಪ್ರಣಾಮಗಳು. ಬಂದ್ಯ ಮಂಗ್ಲಿ ಸತಯ್ಯ? ನನ್ನ ಯಾಕೆ ಕರೆಸ್ಕೊಂಡ್ರಿ ಗುರುಗಳೇ? ಯಾಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಒಂದ್ ವೇಳೆ ಏನಾದ್ರೂ ತಪ್ಪಾಗಿದ್ರೆ ಅದು ಈಗ್ಲೇ ಸ್ವಚ್ಛ ಮಾಡ್ಬಿಡ್ತೀನಿ. ನಿನ್ನೆ ರಾತ್ರಿ ನಾವು ಕೈಲಾಸ ಪರ್ವತಕ್ಕೆ ಹೋಗಿದ್ವಿ. ಆ ಭಗವಂತ ಶಿವನನ್ನ ಭೇಟಿ ಮಾಡಿದ್ವಿ. ಅನ್ಸುತ್ತೆ ಕನ್ಸಲ್ ಹೋಗಿದ್ರು ಅಂತ ನಿನ್ನೆ ರಾತ್ರಿ ಇವರು. ಹೌದು, ಕನ್ಸಲ್ಲೇ ಹೋಗಿದ್ರು ಅಂತ ಅನ್ಸುತ್ತೆ. ಭೇಟಿಯಾದ್ರು. ನಾವು ಆ ಭಗವಂತ ಶಿವನಲ್ಲಿ ನಮ್ಮ ಭಕ್ತರ ಬಗ್ಗೆನೂ ಕೂಡ ಮಾತಾಡಿದ್ವಿ, ನಿನ್ನ ಬಗ್ಗೆನೂ ಕೂಡ. ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ ಆ ಭಗವಂತ ನಿನ್ನ ಮೇಲೆ. ನಿನ್ನ ಪಾಪದ ಕೂಡ ಈಗ ತುಂಬಿದೆ, ಈ ರೀತಿ ಆ ಶಿವಪ್ಪ ನನಗೆ ಹೇಳ್ದ. ಸ್ವಚ್ಛ ಮಾಡ್ಬಿಡ್ತೀನಿ. ಮೂರ್ಖ, ಆ ಭಗವಂತ ಶಿವನ ವಿಷಯದಲ್ಲಿ ಈ ರೀತಿ ಮಾತಾಡ್ತೀಯಾ? ಇಲ್ಲ ಇಲ್ಲ ಗುರುಗಳೇ, ನನ್ನ ಪಾಪಗಳನ್ನ ಸ್ವಚ್ಛ ಮಾಡ್ಬಿಡ್ತೀನಿ. ಸ್ವಚ್ಛ ಈಗ ಆಗೋದಿಲ್ಲ. ನೀನು ಜನರನ್ನ ಕನಸಿನ ರೂಪದಲ್ಲಿ ಮೋಸ ಮಾಡ್ತಾ ಇದೀಯಾ. ಇಲ್ಲ ಇಲ್ಲ ಗುರುಗಳೇ, ನಾನು ಯಾವ ಕನಸನ್ನ ಕಾಣ್ತೀನೋ ಅದ್ರ ಬಗ್ಗೆ ಜನಗಳಿಗೆ ಹೇಳ್ತೀನಿ. ನಾನು ಯಾವುದೇ ಪಾಪ ಮಾಡಿಲ್ಲ ಗುರುಗಳೇ. ಆದ್ರೂ ಕೂಡ ನೀನು ಪಾಪದ ಕಾರ್ಯವನ್ನ ಮಾಡಿದ್ಯಾ, ಅದರ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳೇಬೇಕು. ಏನ್ ಮಾಡ್ಬೇಕು ಗುರುಗಳೇ? ಹೆಚ್ಚೇನು ಅಲ್ಲ, ಈ ಆಸನ ಕಾಣ್ತಿದ್ಯಲ್ಲ, ಹೋಗಿದ್ರ ಮೇಲೆ ನಿಂತ್ಕೋ.
ಆದ್ರೆ ನಾನೇನು ಬಾಲಕನ? ಇದು ಎಂತ ಪ್ರಾಯಶ್ಚಿತ್ತ ಗುರುಗಳೇ? ಮೂರ್ಖ ಪ್ರಾಣಿ, ನಮ್ಮ ಗುರುಗಳನ್ನೇ ಪ್ರಶ್ನೆ ಮಾಡ್ತೀಯ ನೀನು? ನಿನಗೆ ನಮ್ಮ ಗುರುಗಳ ಮೇಲೆ ಭರವಸೆ ಇಲ್ವಾ? ಗುರುಗಳೇ, ಇವನು ತುಂಬಾ ದುಸ್ಸಾಹಸ ಮಾಡ್ತಿದ್ದಾನೆ. ಇವನಿಗೆ ಈಗಲೇ ದಂಡನೆ ಕೊಡಿ. ಹಾ, ಇಲ್ಲ 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 ಗುರುಗಳೇ, ನಾನು ನಿಂತ್ಕೊಳ್ತೀನಿ. ಹೋಗು. ನಾನು ಏನ್ ಮಾಡ್ಬೇಕು ಗುರುಗಳೇ? ಅಷ್ಟೇ, ಜಾಸ್ತಿ ಹೆಚ್ಚಾಗೇನೂ ಇಲ್ಲ. ನಿನಗೊಂದು ಕನಸು ಬಿದ್ದಿದೆ. ಬಂದಿಲ್ಲ ಗುರುಗಳೇ, ಬಂದಿಲ್ಲ. ಬಂದಿದೆ. ರಾಜರ ಮನೆತನದ ಒಂದು ಕನಸು ಬಂದಿದೆ. ಯಾವ ಕನಸು ಕೂಡ ಬಂದಿಲ್ಲ. ಬಂದೇ ಇಲ್ಲ ಗುರುಗಳೇ. ನಿನಗೆ ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ. ಗುರುಗಳೇ, ನನಗೆ ಯಾವಾಗ ಮತ್ತೆ ಯಾವ ಕನಸು ಬರುತ್ತೋ ಇದು ಯಾರು ತಿಳ್ಕೊಳಕ್ ಆಗ್ಲಿಲ್ಲ, ಮುಂದೆ ಕೂಡ ತಿಳ್ಕೊಳಕ್ ಆಗಲ್ಲ, ನಿಮ್ ಕೈಲೂ ಆಗಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿನಗೆ ಕನಸು ಬಿದ್ದಿದೆ. ಖಂಡಿತ ಬೀಳ್ಬೇಕು. ಗುರುಗಳೇ, ಇದೇ ತರ ಇನ್ನೂ ಎಷ್ಟೊತ್ತು ನಿಂತ್ಕೋಬೇಕು ಗುರುಗಳೇ? ಎಲ್ಲಿವರೆಗೂ ನಿನಗೆ ನಂಬಿಕೆ ಬರೋದಿಲ್ವೋ ಕನಸು ಬೀಳುತ್ತೆ ಅಂತ? ಈಗ ಅನುಭವ ಆಗ್ತಿದ್ಯಾ? ಆಗೋಯ್ತು ಗುರುಗಳೇ. ಕ್ಷಮಿಸಿ ಗುರುಗಳೇ, ಕ್ಷಮಿಸ್ಬಿಡಿ. ಎಲ್ಲ ಅರ್ಥ ಆಯ್ತು ಗುರುಗಳೇ. ನೀವ್ ಹೇಗೆ ಹೇಳ್ತಿರೋ ಅದೇ ತರನೇ ಮಾಡ್ತೀನಿ. ಕ್ಷಮಿಸಿ 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 ಗುರುಗಳೇ, ಕ್ಷಮಿಸ್ಬಿಡಿ. ಈಗ ನಿನಗೆ ಎಂತ ಕನಸು ಬೀಳುತ್ತೆ ಅಂದ್ರೆ ಅದನ್ನ ನಾನು ನಿನಗೆ ಹೇಳ್ತೀನಿ. ಮತ್ತೆ ನಾಳೆ ಆ ಕನಸನ್ನ ನೀನು ರಾಜರ ಸಮ್ಮುಖದಲ್ಲಿ ಹೇಳಬೇಕು. ಅರ್ಥ ಆಯ್ತಾ? ಅಥವಾ ಮತ್ತೆ ಈ ಆಸನದ ಮೇಲೆ? ಅರ್ಥ ಆಯ್ತು ಗುರುಗಳೇ. ಹೇಗ್ ನೀವ್ ಆದೇಶ ಕೊಡ್ತಿರೋ, ಹೇಗ್ ನೀವ್ ಹೇಳ್ತಿರೋ ಅದೇ ತರ ಎಲ್ಲ ಸ್ವಚ್ಛ ಮಾಡ್ತೀನಿ. ಈಗ ನಿನಗೆ ಎಂತ ಕನಸು ಬೀಳುತ್ತೆ ಅಂದ್ರೆ ಅದನ್ನ ನಾನು ನಿನಗೆ ಹೇಳ್ತೀನಿ. ಮತ್ತೆ ನಾಳೆ ಆ ಕನಸನ್ನ ನೀನು ರಾಜರ ಸಮ್ಮುಖದಲ್ಲಿ ಹೇಳಬೇಕು. ಮಂಗಳಿ ಸತ್ತಯ್ಯ, ಏನಾಯ್ತು ನಿನಗೆ? ನಿನ್ನ ಕೈಗಳೇಕೆ ನಡುಗುತ್ತಿವೆ? ಅದು ಅದು ಸ್ವಚ್ಛ ಮಾಡ್ಬಿಡ್ತೀನಿ. ಮಂಗಳಿ, ನಮಗೆಲ್ಲ ಗೊತ್ತು. ನಿನಗೇನೆನಿಸುತ್ತದೆ? ನಮಗೇನು ತಿಳಿಯುವುದಿಲ್ಲವೆಂದೇ? ಇಷ್ಟು ಕೆಟ್ಟದಾಗಿ ನೀನು ಎಂದೂ ಮೈ ಒತ್ತಿರಲಿಲ್ಲ. ನೀನು ಮೈ ಒತ್ತುತ್ತಿರುವುದರಿಂದ ನಮಗೆ ನೆಮ್ಮದಿ ಸಿಗುತ್ತಿಲ್ಲ, ನೋವಿನ್ನೂ ಹೆಚ್ಚಾಗುತ್ತಿದೆ. ಯಾವ ಚಿಂತೆಯಲ್ಲಿದೆಯಾ ಮಂಗಳಿ? ಏನು ಸಮಸ್ಯೆ ಮಂಗಳಿ? ಕ್ಷಮಿಸ್ಬಿಡಿ ಮಹಾರಾಜ. ಒಂದ್ ವೇಳೆ ನೀವು ನನ್ನ ಜೀವನಕ್ಕೆ ಅನ್ವಯತೆ ನೀಡುತ್ತಿದ್ದೀರಿ ಅಂದ್ಮೇಲೆ ನಾನು ನಿಮ್ಮ ಹತ್ರ ಒಂದು ವಿಚಾರ ನಿವೇದನೆ ಮಾಡ್ಬೇಕು ಅಂತಿದ್ದೀನಿ. ನಿರ್ಭೀತೆಯಿಂದ ಹೇಳು, ಏನು ಹೇಳಬೇಕು ನೀನು? ನಿನ್ನೆ ರಾತ್ರಿ ನನಗೆ ಮತ್ತೆ ಕನಸು ಬಂದಿತ್ತು ಮಹಾರಾಜ. ನಿನ್ನ ಕನಸುಗಳು ಸತ್ಯವಾಗುತ್ತದೆ. ಹೌದು ಹೌದು ಮಹಾರಾಜ. ಹೇಳು, ಹಾಗಾದರೆ ಏನು ಸ್ವಪ್ನ ಕಂಡೆ? ಮಹಾರಾಜ, ಈ ಸಲ ಕನಸು ನಿಮಗೆ ಸಂಬಂಧಪಟ್ಟಿದೆ. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ನಿಮ್ಮ ತಂದೆ ನರಸಿಂಹ ನಾಯಕರು ಸ್ವಯಂ ದರ್ಶನ ಕೊಟ್ಟಿದ್ರು ಮಹಾರಾಜ. ಅವರೇ ಖುದ್ದಾಗಿ ನನ್ನ ಕನಸಲ್ಲಿ ಬಂದಿದ್ರು. ರಾಮಕೃಷ್ಣಂಗೆ ಸಾಧ್ಯ ಆಗ್ತಿರೋದು ಏನೂ ಇಲ್ಲ. ಅವ್ರ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಹಾ, ಈಗ ಆಗುತ್ತದೆ ಪಂಡಿತ ರಾಮಕೃಷ್ಣನ ಅಗ್ನಿ ಪರೀಕ್ಷೆ.